ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 153. ಈಗಲೂ ಸನ್ನಿಧಿ ಅವನ ಎದೆಯಲ್ಲಿ ಮುಖವಿಟ್ಟು ಬಿಕ್ಕುತ್ತಿದ್ದಳು. ಅವಳ ದುಃಖದ ಕಟ್ಟೆ ಒಡೆದು ಕಣ್ಣೀರು ರಭಸವಾಗಿ ಧುಮುಕುತ್ತಿತ್ತು. ಅವಳ ನೆತ್ತಿಯನ್ನು ಮೃದುವಾಗಿ ಸ್ಪರ್ಶಿಸುತ್ತಿತ್ತು ಅವನ ತುಟಿಗಳು. ವೇದಾಂತ್ ತನ್ನ ಒಲವನ್ನೆಲ್ಲ ಅವನ ತುಟಿಗಳ ಮೂಲಕ ಅವಳ ನೆತ್ತಿಗೆ ಧಾರೆ ಎರೆಯುತ್ತಿದ್ದಾನೆ. ಸಾನು, ಸಾನು, ಜೇನಿನಲ್ಲಿ ಅದ್ದಿದಷ್ಟೇ ಸವಿಯಾಗಿ ಅವಳನ್ನು ಕರೆಯುತ್ತಿದ್ದ ವೇದಾಂತ್. ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಂದಿರಲಿಲ್ಲ. ಅವನಲ್ಲೇ ಐಕ್ಯವಾಗಲು ನೋಡುತ್ತಿದ್ದಾಳೆ ಹುಡುಗಿ. ವೇದಾಂತ್ ಅಂದು ಬೆಳಗ್ಗೆ 4:15 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರುತ್ತೇನೆ ಎಂದು ಹೊರಟಿದ್ದ. ದೇವಿಯ ದರ್ಶನ ಪಡೆದು ಹರಕೆ ತೀರಿಸಿ ತನಗೆ ಕಾಲ್ ಮಾಡಿ ಹೇಳಬಹುದು ಎಂದು ಕಾದು ಕುಳಿತಿದ್ದಳು ಸನ್ನಿಧಿ. ಆದರೆ ಅವನಿಂದ ಯಾವ ಸುದ್ದಿಯೂ ಬಂದಿರಲಿಲ್ಲ. ಅವಳಿಗೆ ತುಸು ಆತಂಕವಾಗತೊಡಗಿತು. ಮಕ್ಕಳು ಕೂಡ ಒಬ್ಬರಾದ ಬಳಿಕ ಒಬ್ಬರು ಅತ್ತು ಕರೆದು ರಂಪ ಮಾಡುತ್ತಲೇ ಇದ್ದರು. ಹಿಂದೇಕೋ ಗೊತ್ತಿಲ್ಲ, ಸನ್ನಿಧಿಗೆ ಮನಸ್ಸಿಗೆ ಸಮಾಧಾನವೇ ಇರಲಿಲ್ಲ. ಅವಳ ಡೆಲಿವರಿಯಾಗಿ 1 ತಿಂಗಳ ಮೇಲೆ 10 ದಿನಗಳು ಕಳೆದಿದ್ದವು. ಅವಳು ಅತ್ತೆಯನ್ನು ಅರಸುತ್ತಾ ಬಂದಾಗ ಅವರ ಮುಖ ಬಾಡಿದ್ದು ಮಾತ್ರವಲ್ಲ, ಕಣ್ಣುಗಳು ಕೆಂಪಡೆದಿದ್ದನ್ನು ಗಮನಿಸಿದ್ದಳು. ಹಿಂದಿನ ದಿನ ರಾತ್ರಿ ಅವರು ಪೂರ್ತಿ ರೆಸ್ಟ್ ಮಾಡಿದ್ದರು. ಆದರೂ ಕಣ್ಣು ಕೆಂಪಾಗಿದ್ದು ಕಂಡಾಗ ಅವರು ಅತ್ತಿದ್ದಾರೆಂದು ಬೇರಾರು ಹೇಳುವ ಅವಶ್ಯಕತೆಯೇ ಇರಲಿಲ್ಲ ಸನ್ನಿಧಿಗೆ. ಅಮ್ಮ, ವೇದಾಂತ್ ನನಗೆ ಕಾಲ್ ಮಾಡಿಲ್ಲ. ನಿಮ್ಗೇನಾದರೂ ಕಾಲ್ ಮಾಡಿ ಹೇಳಿದ್ನಾ? ದೇವರ ದರ್ಶನ ಚೆನ್ನಾಗಿ ಆಯ್ತಂತ? ಬರೋದು ಎಷ್ಟೊತ್ತಾಗ ಆಗಬಹುದಂತೆ? ಅತ್ತೆ ಬಳಿ ಪ್ರಶ್ನಿಸಿದ್ದಳು. ಸೊಸೆಗೆ ಏನೆಂದು ಹೇಳಬೇಕೆಂದೇ ಗೊತ್ತಾಗುತ್ತಿಲ್ಲ ಕುಸುಮಾಗೆ. ಸೊಸೆಯ ಪ್ರಶ್ನೆಗಳನ್ನು ಕೇಳಿದಾಗ ಉತ್ತರಿಸಲಾಗಲಿಲ್ಲ. ಅವರ ನಡವಳಿಕೆ ಅವಳ ಸಂಶಯವನ್ನು ಮತ್ತೂ ಜಾಸ್ತಿ ಮಾಡಿತ್ತು. ಅದನ್ನು ಗಮನಿಸಿದವಳು ಅತ್ತೆ ಬಳಿ ಹೇಳಿದಳು. ಅಮ್ಮ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಿ. ವೇದಾಂತ್ ಎಲ್ಲಿದ್ದಾನೆ? ಅವನು ಚೆನ್ನಾಗಿದ್ದಾನೆ ತಾನೇ? ತುಂಬ ಆತಂಕವಿತ್ತು ಅವಳ ಸ್ವರದಲ್ಲಿ. ಅದು ಸಾನು. ಅವರಿಗೆ ಏನು ಉತ್ತರಿಸಬೇಕೆಂದೇ ಗೊತ್ತಾಗದಿದ್ದಾಗ, ಅಮ್ಮ ಪ್ಲೀಸ್ ಏನಾಯಿತು ಅಂತ ಹೇಳಿ. ಆಗಿಂದ ನನ್ನ ಮನಸ್ಸಲ್ಲಿ ಏನೋ ದುಗುಡ, ಆತಂಕ, ಸಹಿಸೋಕೆ ಆಗ್ತಾ ಇಲ್ಲ. ನೀವೆಲ್ಲರೂ ಸೇರಿ ನನ್ನಿಂದ ಏನೋ ಮರೆಮಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ. ನೀವು ನನ್ನ ಹತ್ರ ಏನೂ ಹೇಳಿಲ್ಲ ಅಂದರೆ ನಾನು ಉಪವಾಸ ಕೂರ್ತೀನಿ. ಅವಳು ವೇದಾಂತ್ಗಾಗಿ ಕಾಯುತ್ತಾ ತಿಂಡಿ ಕೂಡ ತಿನ್ನದೆ ಕುಳಿತಿದ್ದಳು. ಅವಳು ಬಾಣಂತಿ, ಹಸಿ ಮೈ ಬೇರೆ. ಅವಳೇನು ತಿನ್ನದಿದ್ದರೆ ಮಕ್ಕಳಿಗೆ ಹಾಲು ಕೊಡಬೇಕಾಗಿತ್ತಲ್ಲ. ಕುಸುಮ ಅವರು ಈಗ ಬಾಯಿ ಬಿಟ್ಟರು. ನೀನು ಗಾಬರಿಯಾಗೋ ಹಾಗೆ ಏನೂ ಇಲ್ಲಮ್ಮ. ಅದು ವೇದಾಂತ್ಗೆ ಸ್ಟೆಪ್ ಹತ್ತುವಾಗ ಕಾಲಿಗೆ ತೆಂಗಿನಕಾಯಿ ಚಿಪ್ಪು ತಗಲಿ ರಕ್ತ ಬರ್ತಾ ಇದೆಯಂತೆ. ಅವನೇ ಕಾಲ್ ಮಾಡಿದ್ದ. ನಿಮ್ಮ ಮಾವ ಹೋಗಿದ್ದಾರೆ, ಹೆಚ್ಚಿನ ಅಪಾಯ ಏನೂ ಆಗಿಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು. ನಿಮ್ಮ ಮಾವನೇ ಅವನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಔಷಧಿನೂ ತಗೊಂಡಾಯ್ತು. ನಿನ್ನ ಹತ್ರ ಹೇಳಬೇಡ ಅಂದಿದ್ದ. ಅದಕ್ಕೆ ನಾವು ಯಾರೂ ಹೇಳಿಲ್ಲ. ಅಷ್ಟರಲ್ಲಿ ಕುಸುಮ ಅವರ ಸೆಲ್ಫೋನ್ಗೆ ಒಂದು ಕಾಲ್ ಬಂದಿತ್ತು. ಅವರು ಅದರತ್ತ ಗಮನ ಹರಿಸಿದ್ದರು. ಅತ್ತೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು. ಅವಳ ಮನಸ್ಸು ತಡೆಯುತ್ತಿಲ್ಲ. ಹೃದಯದ ಬಡಿತ ಆತಂಕದಿಂದಾಗಿ ಏರುಪೇರಾಗಿತ್ತು. ಅವಳು ಮೌನವಾಗಿ ಕಣ್ಣೀರು ಸುರಿಸುತ್ತಲೇ ಮತ್ತೆ ವೇದಾಂತ್ಗೆ ಕಾಲ್ ಮಾಡಿದ್ದಳು. ಅತ್ತಲಿಂದ ಅವನ ಆಳವಾದ ಧ್ವನಿ ಕೇಳಿಸಿತು. ಹಲೋ ಚಿನ್ನ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ಇರ್ತೀನಿ. ಸಾರಿ, ಆಗ ನಿನ್ನ ಕಾಲ್ ಪಿಕ್ ಮಾಡೋಕೆ ಆಗಲಿಲ್ಲ. ಕ್ಷಮೆ ಯಾಚಿಸುತ್ತಲೇ ಅವಳಿಗೆ ಮಾತಾಡಲು ಅವಕಾಶ ಕೂಡ ಕೊಡದೆ ಅವನೇ ಹೇಳಿದ್ದ. ಇತ್ತ ಕಡೆಯಿಂದ ಬರೀ ಅಳುವಿನ ಧ್ವನಿ ಕೇಳಿಸಿತು ಅವನಿಗೆ. ಸಾನು, ವಾಟ್ ಹ್ಯಾಪನ್? ಯಾಕೆ ಅಳ್ತಾ ಇದ್ದೀಯಾ? ನೀನೀಗ ಪುಟ್ಟ ಮಗು ಅಲ್ಲ, 2 ಮಕ್ಕಳ ತಾಯಿ. ಮಕ್ಕಳು ಅಳುವಾಗ ಸಮಾಧಾನ ಮಾಡಬೇಕಾಗಿರೋ ನೀನು ಹೀಗೆ ಅತ್ರೆ ಹೇಗೆ? ಸನ್ನಿಧಿಗೆ ವೇದಾಂತ್ನನ್ನು ನೋಡುವವರೆಗೂ ಕುಳಿತಲ್ಲಿ ಕೂರಲಾಗುತ್ತಿಲ್ಲ, ನಿಂತಲ್ಲಿ ನಿಲ್ಲಲಾಗುತ್ತಿಲ್ಲ. ಅವಳಿಗೆ ಈಗಲೇ ಈ ಕ್ಷಣವೇ ಅವನನ್ನೊಮ್ಮೆ ನೋಡಬೇಕು. ಅವನು ಆರೋಗ್ಯವಾಗಿದ್ದಾನೆ, ಅವನಿಗೆ ಏನೂ ಆಗಿಲ್ಲ ಎಂದು ತಿಳಿಯುವವರೆಗೂ ಅವಳ ಎದೆಬಡಿತ ತಹಬದಿಗೆ ಬರುತ್ತಿಲ್ಲ. ಮಕ್ಕಳು ಅಳುತ್ತಿದ್ದರು. ಹಾಲುಣಿಸಬೇಕೆಂದು ಅನಿಸುತ್ತಿಲ್ಲ ಸನ್ನಿಧಿಗೆ. ಕುಸುಮ ಅವರು ಸೊಸೆಯ ಅವಸ್ಥೆಯನ್ನು ಕಂಡು ಅವಳನ್ನು ಎಚ್ಚರಿಸಿದ್ದರು. ಸಾನು, ನೀನು ತಿಂಡಿ ತಿಂದು ಮಕ್ಕಳಿಗೂ ಹಾಲು ಕೊಡು, ಇಲ್ಲಾಂದರೆ ಮಕ್ಕಳು ಬಡವಾಗಿ ಹೋಗುತ್ತವೆ. ಅವಳಿಂದಾಗಿ ಮಕ್ಕಳು ಹಸಿವಿನಿಂದ ಒದ್ದಾಡುವುದು ಅವಳಿಗೆ ಬೇಕಿರಲಿಲ್ಲ. ಮೊದಲು ನನ್ನ ಮಗಳಿಗೆ ಹಾಲು ಕೊಡಬೇಕು. ತನ್ನ ಇನಿಯ ಕಿವಿಯಲ್ಲಿ ಉಸಿರಿದಂತಾಗಿ ಅತ್ತೆ ಮಗನನ್ನು ಕೊಡಲು ಕೈ ಮುಂದೆ ಮಾಡಿದಾಗ ಬೆಡ್ ಮೇಲೆ ಮಲಗಿದ್ದ ಮಗಳನ್ನು ಎತ್ತಿಕೊಂಡಿದ್ದಳು ಸನ್ನಿಧಿ. ಕುಸುಮ ಅವರು ಅದನ್ನು ಕಂಡು ಹೇಳಿದರು. ರೇಗಾಡೋಕೆ ನಿನ್ನ ಗಂಡ ಈಗ ಇಲ್ಲಿಲ್ಲ. ಇವನಿಗೆ ಮೊದಲು ಹಾಲು ಕೊಟ್ಟರೆ ಏನೂ ಆಗಲ್ಲ. ಅವಳು ಮಗಳನ್ನು ಎತ್ತಿಕೊಂಡಿದ್ದಳು. ನೀನು ವೇದ್ಗೆ ತುಂಬ ಹೆದರ್ತೀಯಾ ಅಂತ ಗೊತ್ತಾಯಿತು ಸಾನು. ಈಗೆಲ್ಲಾದರೂ ಬಂದರೆ ನಿನ್ನ ಗಂಡ ಬೈತಾನೆ ಅಂತ ಭಯ ಆಗುತ್ತಾ? ಅವಳ ಮನವನ್ನು ಡೈವರ್ಟ್ ಮಾಡುವ ಉದ್ದೇಶದಿಂದ ಬೇಕೆಂದೇ ಸೊಸೆಯನ್ನು ಕೆಣಕಿದ್ದರು ಕುಸುಮ. ಆದರೆ ಅವಳ ಮನದ ತುಂಬ ಅವನೇ ತುಂಬಿಕೊಂಡಿದ್ದ. ಅಮ್ಮ, ನನಗೆ ಅವನ ಭಯ ಅನ್ನೋಕ್ಕಿಂತ ಅವನ ಪ್ರತಿಯೊಂದು ಮಾತನ್ನು ನಾನು ತುಂಬ ಗೌರವಿಸ್ತೀನಿ. ಅವನೇನಾದರೂ ಆದೇಶವಿತ್ತು ಹೋದರೆ ಅದನ್ನು ಶಿರಸ ವಹಿಸ್ತೀನಿ. ಅಮ್ಮ, ನಿಮ್ಮ ಮಗ ನನಗೆ ಈ ಜೀವನದಲ್ಲಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅವನನ್ನು ನಾನು ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತೀನಿ. ಅದೇ ನನಗೆ ವೇದವಾಕ್ಯ.
ಈ ಜನ್ಮ ಅಲ್ಲ, ಇನ್ನೂ 10 ಜನ್ಮ ಹುಟ್ಟಿ ಬಂದರೂ ನನಗೆ ಅವನೇ ಬೇಕು. ನಾನು ಅವನವಳಾಗಿಯೇ ಇರೋಕೆ ಇಷ್ಟಪಡ್ತೀನಿ. ಸನ್ನಿಧಿ ಅತ್ತೆಯ ಬಳಿ ತಾನು ವೇದಾಂತ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದನ್ನು ತನ್ನ ಮಾತಿನ ಮೂಲಕವೇ ವ್ಯಕ್ತಪಡಿಸಿದ್ದಳು. ಸನ್ನಿಧಿಯ ಮಗಳು ತಾಯಿಯ ಎದೆ ಹಾಲುಂಡು ನಿದ್ದೆ ಹೋದಾಗ ಕುಸುಮ ಮೊಮ್ಮಗನನ್ನು ಕೊಟ್ಟಿದ್ದರು. ಇಷ್ಟು ಹೊತ್ತು ಅಜ್ಜಿಯ ಕೈಯಲ್ಲಿ ಅಳುತ್ತಿದ್ದ ಮಗು ಈಗ ಹಸಿವು ನೀಗಿಸಿಕೊಳ್ಳತೊಡಗಿತು. ನಮ್ಮ ವೇದ್ ಚಿಕ್ಕವನಿದ್ದಾಗ ಹೀಗೆ ಇದ್ದ. ಮೊಮ್ಮಗನನ್ನು ಮಮತೆಯಿಂದ ನೋಡುತ್ತಾ ಹೇಳಿದರು ಕುಸುಮ. ಅಷ್ಟರಲ್ಲಿ ಮನೆಯ ಮುಂದೆ ಕಾರು ಬಂದು ನಿಂತಿತ್ತು. ತನ್ನ ಮಡಿಲಲ್ಲಿ ನಿದ್ದೆ ಹೋಗಿದ್ದ ಮಗುವನ್ನು ನಿಧಾನವಾಗಿ ಬೆಡ್ ಮೇಲೆ ಮಲಗಿಸಿದಳು ಸನ್ನಿಧಿ. ಪುಟ್ಟ ಮೃದುವಾದ ಬಿಳಿ ಹೊದಿಕೆಯನ್ನು ಮಕ್ಕಳಿಗೆ ಹೊದಿಸಿದಳು. 2 ಮುದ್ದು ಕಂದಮ್ಮಗಳು ಹೊಟ್ಟೆ ತುಂಬಿಸಿಕೊಂಡು ಕಣ್ಮುಚ್ಚಿ ನಿದ್ದೆ ಹೋಗಿವೆ. ಕೈ ಮುಷ್ಟಿ ಬಿಗಿಯಾಗಿ ಹಿಡಿದುಕೊಂಡಿದ್ದವು. ಇಬ್ಬರು ಪುಟ್ಟ ವೇದಾಂತ್ನಂತೆ ಕಾಣಿಸುತ್ತಿದ್ದರು ಅವಳ ಕಣ್ಣಿಗೆ. ವೇದಾಂತ್ ತಂದೆಯೊಂದಿಗೆ ಮನೆಯೊಳಗೆ ಬಂದು ಸೋಫಾದಲ್ಲಿ ಕೂತಾಗ ತಾನು ಹಸಿ ಬಾಣಂತಿ ಎಂಬುದನ್ನು ಮರೆತು, ಅಲ್ಲಿ ಅತ್ತೆ ಮಾವ ಎಲ್ಲರೂ ಇದ್ದಾರೆ ಎಂಬುದನ್ನು ಮರೆತು ಅವನತ್ತ ಧಾವಿಸಿ ಬಂದು ವೇದಾಂತ್ನನ್ನು ಅಪ್ಪಿಕೊಂಡಿದ್ದಳು ಸನ್ನಿಧಿ. ಅವಳ ಗಂಟಲಿನಿಂದ ಸ್ವರ ಹೊರಡುತ್ತಿಲ್ಲ. ಅವನ ಎದೆಯಲ್ಲಿ ತಲೆಯಿಟ್ಟು ಬಿಕ್ಕುತ್ತಿದ್ದಳು. ಅವನ ಎದೆ ಅವಳ ಕಣ್ಣೀರಿನಿಂದ ತೊಯ್ದು ಹೋಗಿತ್ತು. ಆಗಿನಿಂದ ಅವಳು 10 ಸಲ ಕಾಲ್ ಮಾಡಿದ್ದಳು. ವೇದಾಂತ್ ಉತ್ತರಿಸಿರಲಿಲ್ಲ. ಅವಳು ಖಂಡಿತವಾಗಿಯೂ ಟೆನ್ಷನ್ ಮಾಡಿಕೊಳ್ಳುತ್ತಾಳೆಂದು ವಿಶ್ವನಾಥ್ ಅವರಿಗೂ ಅನಿಸಿತ್ತು. ಆದರೆ ಅವಳು ಬಾಣಂತಿಯಾದ್ದರಿಂದ ವೇದಾಂತ್ನ ಕಾಲಿಗೆ ಏಟಾಗಿದೆ ಎಂದು ಗೊತ್ತಾದರೆ ತುಂಬ ಆತಂಕ ಪಡುವಳು ಎಂಬ ಉದ್ದೇಶದಿಂದ ತಂದೆ ಮಗ ಮಾತಾಡಿಕೊಂಡು ಫೋನ್ ತೆಗೆದಿರಲಿಲ್ಲ. ಒಂದು ವೇಳೆ ಅವನೆಲ್ಲಾದರೂ ಅವಳ ಕಾಲ್ ರಿಸೀವ್ ಮಾಡಿದ್ದರೆ ಅವನ ಮಾತಿನಲ್ಲಿ, ಉಸಿರಾಟದ ಗತಿಯ ಏರುಪೇರಿನಲ್ಲಿ ಅವನು ನೋವು ಅನುಭವಿಸುತ್ತಿದ್ದಾನೆ ಎಂದು ಅವಳು ಖಂಡಿತವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಿದ್ದಳು ಎಂದು ವೇದಾಂತ್ಗೆ ಮಾತ್ರವಲ್ಲ, ಅವನ ತಂದೆಗೂ ಗೊತ್ತಿತ್ತಲ್ಲ. ಆದ್ದರಿಂದ ಇಬ್ಬರೂ ಅವಳಿಗೆ ವಿಷಯವನ್ನು ತಿಳಿಸಿರಲೇ ಇಲ್ಲ. ಮನೆಗೆ ಬಂದ ವೇದಾಂತ್ ಹಾಲ್ನಲ್ಲಿದ್ದ ಸೋಫಾದಲ್ಲಿ ಕುಳಿತಿದ್ದ. ಅವಳ ದೃಷ್ಟಿ ಈಗ ಅವನ ಕಾಲಿನತ್ತ ಹೋಗಿತ್ತು. ಅವನ ಎಡಗಾಲಿಗೆ ಬ್ಯಾಂಡೇಜ್ ಮಾಡಲಾಗಿತ್ತು. ನೋವಿಗೆ ನೋವು ನಿವಾರಕ ಟ್ಯಾಬ್ಲೆಟ್ ಕೊಟ್ಟಿದ್ದರಿಂದಾಗಿ ಅವನ ಮುಖದಲ್ಲಿ ನೋವಿನ ಎಳೆಯನ್ನು ಕಾಣಲು ಸೋತು ಹೋಗಿದ್ದಳು ಸನ್ನಿಧಿ. ಸೊಸೆ ತಮ್ಮೆಲ್ಲರ ಮುಂದೆ ಹಾಗೆ ಮಗನನ್ನು ಅಪ್ಪಿ ಹಿಡಿದುಕೊಂಡು ಅಳುತ್ತಿರುವುದು ಕುಸುಮ ಅವರಿಗೆ ಸರಿ ಬಂದಿರಲಿಲ್ಲ. ಸಾನು, ಅವನು ಹಾಸ್ಪಿಟಲ್ನಿಂದ ನೇರವಾಗಿ ಬಂದಿದ್ದಾನೆ. ನೀನು ಇನ್ನೂ ಹಸಿ ಬಾಣಂತಿ. ಈ ಟೈಮಲ್ಲಿ ನಿನ್ನ ಬಾಡಿ ತುಂಬ ವೀಕ್ ಆಗಿರುತ್ತೆ. ಕುಸುಮ ಅವರು ಇನ್ನೇನು ಹೇಳುವುದರಲ್ಲಿದ್ದರು. ಆದರೆ ವಿಶ್ವನಾಥ್ ಅವರು ಕಣ್ಣಲ್ಲೇ ಪತ್ನಿಯನ್ನು ತಡೆದು ಹೇಳಿದರು. ಕಣ್ಸನ್ನೆಯಿಂದಲೇ ಪತ್ನಿಯನ್ನು ಸುಮ್ಮನಾಗಿಸಿದ್ದರು ವಿಶ್ವನಾಥ್. ಈಗ ಪತಿ ಪತ್ನಿ ಇಬ್ಬರಿಗೂ ಸ್ವಲ್ಪ ಸಮಯ ಏಕಾಂತದ ಅವಶ್ಯಕತೆ ಇದೆ ಎಂದು ಮನಗಂಡ ವಿಶ್ವನಾಥ್ ಅವರು ಪತ್ನಿಯತ್ತ ಕಣ್ಸನ್ನೆ ಮಾಡಿ, ಹೊಟ್ಟೆ ಹಸಿವಾಗ್ತಾ ಇದೆ, ತಿಂಡಿಗೆ ಏರ್ಪಾಡು ಮಾಡು ಎಂದು ಹೇಳುತ್ತಾ ಅಲ್ಲಿಂದ ಹೊರಟರು. ಕುಸುಮ ಅವರು ಕೂಡ ಅವರನ್ನು ಹಿಂಬಾಲಿಸಿದ್ದರು. ಈಗಲೂ ಸನ್ನಿಧಿ ಅವನ ಎದೆಯಲ್ಲಿ ಮುಖವಿಟ್ಟು ಬಿಕ್ಕುತ್ತಿದ್ದಳು. ಅವಳ ದುಃಖದ ಕಟ್ಟೆ ಒಡೆದು ಕಣ್ಣೀರು ರಭಸವಾಗಿ ಧುಮ್ಮುಕ್ಕುತ್ತಿತ್ತು. ಅವಳ ನೆತ್ತಿಯನ್ನು ಮೃದುವಾಗಿ ಸ್ಪರ್ಶಿಸುತ್ತಿತ್ತು ಅವನ ತುಟಿಗಳು. ವೇದಾಂತ್ ತನ್ನ ಒಲವನ್ನೆಲ್ಲ ಅವನ ತುಟಿಗಳ ಮೂಲಕ ಅವಳ ನೆತ್ತಿಗೆ ಧಾರೆ ಎರೆಯುತ್ತಿದ್ದಾನೆನಿಸಿತು. ಅವರಿಬ್ಬರ ಮಧ್ಯೆ ಗಾಢ ಮೌನ ಮನೆ ಮಾಡಿತ್ತು. ಕೊನೆಗೂ ವೇದಾಂತ್ ಆ ಮೌನವನ್ನು ಭೇದಿಸಿದ್ದ. ಸಾನು, ಸಾನು ಅತ್ಯಂತ ಮೃದುವಾಗಿ ಜೇನಿನಲ್ಲಿ ಅದ್ದಿದಷ್ಟೇ ಸವಿಯಾಗಿ ಅವಳನ್ನು ಕರೆದಿದ್ದ ವೇದಾಂತ್. ಅವನ ಕರೆಗೆ ಪ್ರತಿಸ್ಪಂದನೆಯೇ ಇಲ್ಲ. ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸುತ್ತಿದ್ದವು. ಪರಿಸ್ಥಿತಿಯನ್ನು ತಿಳಿಗೊಳಿಸಲೇಬೇಕಾಗಿತ್ತು. ಅದಕ್ಕಾಗಿ, ಸಾನು, ನೀನು ಈ ಮಾಧ್ಯಮಗಳಲ್ಲಿ ಇವತ್ತಿನ ನ್ಯೂಸ್ ನೋಡಿದ್ದೀಯಾ? KRSನ ಕಟ್ಟೆ ಒಡೆದು ನೀರು ಬೋರ್ಗರಿತ ಕನಕದಾಸ್ ನಗರದ ಹತ್ತಿರನೇ ಬರ್ತಾ ಇದೆಯಂತೆ. ನಾವು ಸೇಫ್ ಆಗಿರಬೇಕು ಅಂದರೆ ಫಸ್ಟ್ ಫ್ಲೋರ್ನಲ್ಲಿರೋ ನಮ್ಮ ಬೆಡ್ರೂಮ್ಗೆ ಹೋಗಬೇಕು ಎಂದು ವೇದಾಂತ್ ಹೇಳಿದಾಗ ಅವಳು ಇನ್ನಿಲ್ಲದ ಅಚ್ಚರಿಯಿಂದ ಅವನೆದೆಯಿಂದ ಮುಖವೆತ್ತಿ ಅವನ ಮುಖವನ್ನೇ ನೋಡಿ, ನಿನ್ನ ಮಾತಲ್ಲಿ ನನಗೆ ನಂಬಿಕೆ ಇಲ್ಲ. ಮಳೆನೇ ಬಂದಿಲ್ಲ ಈ ಬೇಸಿಗೆ ಕಾಲದಲ್ಲಿ. ಅವನು ಹೇಳುವುದನ್ನು ನಂಬಲಾರದೆ 5 ಸೆಕೆಂಡ್ ಯೋಚಿಸಿದವಳು. ಅವನು ಬೇಕೆಂದೇ ತನ್ನನ್ನು ರೇಗಿಸುತ್ತಿದ್ದಾನೆಂದು ಅರಿವಾಗಿ, ಅದು ಟಿವಿಯಲ್ಲಿ ಬರುವ ನ್ಯೂಸ್ ಅಲ್ಲ, ಈ ಮೆದುಳಿನಲ್ಲಿ ಸೃಷ್ಟಿಯಾಗಿ ಬಾಯಿಯಲ್ಲಿ ಬಿತ್ತರವಾಗಿ ಬರ್ತಾ ಇರೋ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡೋದು ತಪ್ಪು ಅಂತ ಗೊತ್ತಿಲ್ವಾ? ಅದಕ್ಕೆ ಇದೇ ಶಿಕ್ಷೆ ನಿಂಗೆ ಎನ್ನುತ್ತಾ ಮೃದುವಾಗಿ ಅವನ ಕಿವಿ ಹಿಂಡಿದಳು ಸನ್ನಿಧಿ. ರಾಯರಿಗೆ ಬೆಡ್ರೂಮ್ಗೆ ಹೋಗಬೇಕು ಅನ್ನೋದನ್ನು ಈ ರೀತಿಯೆಲ್ಲ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ. ಡೈರೆಕ್ಟಾಗಿಯೇ ಹೇಳ್ಬೋದಾಗಿತ್ತು. ಆಗ ನಿಮ್ಮ ಎನರ್ಜಿ ಸ್ವಲ್ಪ ಉಳಿತಾ ಇತ್ತು. ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಅವಳು ಕೂಡ ನಾಟಕೀಯವಾಗಿಯೇ ಹೇಳಿದಳು. ಸಾನು, ನಿನ್ನಂತಹ ಹೆಂಡತಿ ನನ್ನ ಪಕ್ಕದಲ್ಲಿ ಇರಬೇಕಾದ್ರೆ ಎಷ್ಟು ಎನರ್ಜಿ ಆದರೂ ಕನ್ಸ್ಯೂಮ್ ಮಾಡ್ಕೋಬಹುದು. ಯಾಕೆಂದರೆ ಅದನ್ನು ಪುನಃ ಫಿಲ್ ಮಾಡಿ ಕೊಡೋಕೆ ನೀನೇ ಇದ್ದೀಯಲ್ಲ ಎಂದವನು ಅವಳತ್ತ ನೋಡಿ ಕಣ್ಣು ಹೊಡೆದ. ಸನ್ನಿಧಿ ತಾನೇ ಅವನಿಗೆ ಆಸರೆ ನೀಡಿ ಸ್ಟೆಪ್ ಹತ್ತಿ ಹೋಗುವ ಬದಲು ಲಿಫ್ಟ್ ಮೂಲಕ ಮೊದಲ ಮಹಡಿಗೆ ಬಂದಿದ್ದರು. ಅವನಿಗೆ ವಾಶ್ರೂಮ್ಗೆ ಹೋಗಲು ಸಹಾಯ ಮಾಡಿದಳು ಸನ್ನಿಧಿ.
ವೇದಾಂತ್ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದ. ಮಕ್ಕಳ ಅಳುವಿನ ಧ್ವನಿ ಕೇಳಿರಲಿಲ್ಲ. ಆದ್ದರಿಂದ ಅವನು ಕಣ್ಣರಳಿಸಿ ಅತ್ತಿತ್ತ ನೋಡಿದ. ಮಕ್ಕಳಿಬ್ಬರು ಬೆಡ್ ಮೇಲೆ ಮಲಗಿ ಒಳ್ಳೆಯ ನಿದ್ದೆಯಲ್ಲಿದ್ದರು. ವೇದಾಂತ್ ದೂರದಿಂದಲೇ ತನ್ನ ಕಣ್ಣಲ್ಲೇ ಅವರಿಬ್ಬರನ್ನು ಮುದ್ದಿಸಿದ. ತನ್ನ ಪಕ್ಕದಲ್ಲಿದ್ದವಳಿಗೆ ಸಿಹಿ ಮುತ್ತಿನ ಶಿಕ್ಷೆ ವಿಧಿಸುತ್ತಾ, ಹೊಟ್ಟೆ ತಾಳ ಹಾಕ್ತಾ ಇದೆ ಚಿನ್ನ, ಹೊಟ್ಟೆಗೇನಾದರೂ ಕೊಡ್ತೀಯಾ? ಖಂಡಿತ, ನಂಗೂ ತಿಂಡಿ ತಿಂದಾಗಿಲ್ಲ, ನಿಂಗೋಸ್ಕರ ಕಾಯ್ತಾ ಕೂತಿದ್ದೆ. ದಿಸ್ ಈಸ್ ನಾಟ್ ಕರೆಕ್ಟ್ ಸಾನು. ಈ ಸಮಯದಲ್ಲಿ ನೀನು ಹಸಿವಾಗ್ಕೊಂಡು ಇರಬಾರ್ದು. ಬಳಿಕ ಇಬ್ಬರು ಜೊತೆಯಾಗಿ ಕುಳಿತು ತಿಂಡಿ ತಿನ್ನುತ್ತಿದ್ದರು. ತಿಂಡಿ ತಿಂದಾದ ಬಳಿಕ ವೇದಾಂತ್ ರೆಸ್ಟ್ ಮಾಡಲೆಂದು ರೂಮ್ಗೆ ಬಂದಿದ್ದ. ಸನ್ನಿಧಿ ತಾನೆಲ್ಲಾದರೂ ಅವರಿಂದ ದೂರವಿದ್ದರೆ ಅವನು ಮಾಯವಾಗಿ ಬಿಡುವನೇನೋ ಎಂಬಂತೆ ಅವನನ್ನು ಹಿಂಬಾಲಿಸಿಕೊಂಡು ಬಂದಿದ್ದಳು. ಈಗಂತೂ ಒಂದು ಕ್ಷಣವೂ ಅವನನ್ನು ಬಿಟ್ಟು ಇರಲು ಅವಳಿಗೆ ಇಷ್ಟವಿಲ್ಲ. ಅವನ ಪಕ್ಕದಲ್ಲಿ ಮಲಗುತ್ತಾ ಅವನ ಬಲಗೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡವಳು ಮಾತಿಗೆ ಆರಂಭಿಸಿದ್ದಳು. ವೇದಾಂತ್, ನಾನೊಂದು ಮಾತು ನಿನ್ನ ಹತ್ರ ಕೇಳಬೇಕು ಅಂತ ತುಂಬ ದಿನದಿಂದ ಯೋಚಿಸ್ತಾ ಇದ್ದೆ. ಆದರೆ ಸಮಯ ಸಂದರ್ಭ ಒಂದು ಕೂಡಿ ಬಂದಿರಲಿಲ್ಲ. ನಿಂಗ್ಯಾಕೋ ನನ್ನ ಕಂಡ್ರೆ ಅಷ್ಟೊಂದು ಇಷ್ಟ. ನನ್ನ ಕಾಡಿಸಿ ಬೇಡಿ ನಂಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ಒದ್ದಾಡಿ ನನ್ನ ಒಲಿಸ್ಕೊಂಡು ಮದುವೆಯಾದೆ. ಆಮೇಲೆ ನಾನು ಕಾಣೆಯಾದಾಗ ಅದು ನಾನಾಗಿ ನಾನೇ ನಿನ್ನನ್ನು ಬಿಟ್ಟು ಹೋಗಿದ್ದೀನಿ ಅಂತ ಗೊತ್ತಾದ ಮೇಲೂ ನಿಂಗದ್ರಿಂದ ಅವಮಾನ ಆಗಿದೆ ಅಂತ ಕೋಪ ಮಾಡಿಕೊಂಡು ದೂರ ಇರೋದರ ಬದಲಾಗಿ ನನ್ನ ಬಿಟ್ಬಿಟ್ಟು ಹೋಗಿದ್ದಾಳೆ. ಹೋದರೆ ಹೋಗಲಿ ಬಿಡು ಅಂತ ಬಿಡೋದು ತಾನೇ. ಅದು ಮಾಡದೆ ಹಗಲು ರಾತ್ರಿ ಅನ್ನ ಆಹಾರ ಬಿಟ್ಟು ನಂಗೋಸ್ಕರ ತಪಸ್ಸು ಮಾಡ್ತಾ ಕೊನೆಗೂ ನೀನೇ ನನ್ನ ಕಂಡುಹಿಡಿದು ಮತ್ತೆ ನಿನ್ನ ಬಾಳಿನೊಳಗೆ ನನ್ನ ಸೆಳ್ಕೊಂಡ್ಬಿಟ್ಟಿದ್ದೆ. ನಾನ್ಯಾವ ತ್ರಿಲೋಕ ಸುಂದರಿ ಅಂತ ನೀನು ನಂಗಾಗಿ ಪರಿತಪಿಸಿ ಅಷ್ಟೆಲ್ಲ ಒದ್ದಾಡಿದ್ಯೋ. ಆಮೇಲೆ ಡೆಲಿವರಿ ಟೈಮಲ್ಲಂತೂ ಭಾವೋದ್ವೇಗದಿಂದಾಗಿ ಅವಳಿಗೆ ಮುಂದಿನ ಮಾತು ಹೇಳಲಾಗಲಿಲ್ಲ. ಮುಂದಿನ ಮಾತುಗಳು ಗಂಟಲು ಒಳಗಿನಿಂದ ಹೊರಬರಲು ಸಾಧ್ಯವಾಗದೆ ಮುಷ್ಕರ ಹೂಡಿಬಿಟ್ಟಿತ್ತು. ಅವನು ನಕ್ಕು ಅಕ್ಕರೆಯಿಂದ ಅವಳ ತಲೆ ದಡವಿದ. ನಿಂಗೊತ್ತಾ ಸಾನು, ಅದನ್ನೇ ಪ್ರೀತಿ ಅನ್ನೋದು. ಪ್ರೀತಿ ಎಲ್ಲಿ, ಯಾವಾಗ, ಯಾರಿಗಾಗಿ, ಯಾಕಾಗಿ ಹುಟ್ಟುತ್ತೆ ಅಂತ ಬಹುಶಃ ನಮ್ಮನ್ನು ಸೃಷ್ಟಿಸಿದ ಆ ಬ್ರಹ್ಮನಿಗೂ ಗೊತ್ತಿರಲ್ಲ ಅನ್ಸುತ್ತೆ. ಇನ್ನು ಹುಲು ಮಾನವನಾದ ನಾನು ನಿಂಗೆ ಹೇಗೆ ಹೇಳಲಿ? ನಿನ್ನ ಮೊದಲ ಬಾರಿ ನೋಡಿದಾಗಲೇ ನೋಡೋದೇನು ಬಂತು? ನಾನು ನಿನ್ನ ಮುಖವನ್ನು ಸರಿಯಾಗಿ ನೋಡುವ ಮೊದಲೇ ನೇರವಾಗಿ ನನ್ನ ಎದೆಯೊಳಗೆ ನೀನಾಗಿ ನೀನೇ ಜಾಗ ಮಾಡಿಕೊಂಡು ಬಂದುಬಿಟ್ಟಿದ್ದೆ. ನೀನಾವತ್ತು ಎಷ್ಟು ಬಲವಾಗಿ ಗುದ್ದುಬಿಟ್ಟಿದ್ದಿ ಅಂದರೆ ಆ ನೋವಿನ್ನು ಹಾಗೇ ಇದೆ ಅನ್ಸುತ್ತೆ ಎಂದವನನ್ನು ಬೆರಗಿನಿಂದ ನೋಡಿದವಳು ತನ್ನವನ ಕಣ್ಣುಗಳಲ್ಲಿ ಎಳೆ ಎಳೆಯಾಗಿ ಗೋಚರವಾಗಿದ್ದ ಆರಾಧನಾ ಭಾವ ಕಂಡವಳು ಅದಲ್ಲೇ ಕಳೆದು ಹೋದಳು. ಅವನು ಅವಳತ್ತ ಒಲವಿನ ನೋಟ ಬೀರುತ್ತಾ, ನನ್ನ ವಿಚಾರ ಹಾಗಿರಲಿ, ನೀನು ಹೇಗಿದ್ದೀಯಾ ಚಿನ್ನ? ಬೆಳಗಿಂದ ನಂಗೋಸ್ಕರ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀಯಾ ಅಂತ ಗೊತ್ತಾಯಿತು. ನಿಂಗೆ ವೀಕ್ನೆಸ್ ಆಗಿಲ್ವಾ? ಮತ್ತೆ ನಮ್ಮ ಮುದ್ದು ಮಕ್ಕಳು ಏನಂತಾರೆ? ಬೆಳಗ್ನಿಂದ ತುಂಬ ತೊಂದರೆ ಕೊಟ್ಟು ಈಗ ಹೊಟ್ಟೆ ತುಂಬಿಸ್ಕೊಂಡು ಮಲ್ಕೊಂಡ್ರೋ? ಅವನು ವಿಚಾರಿಸುತ್ತಿದ್ದ. ಆಗ ತುಂಬ ಕಾಟ ಕೊಟ್ಟರು, ಈಗ ತಾನೇ ಮಲ್ಕೊಂಡ್ರು. ಆಗಿಂದ ತನಗಾಗಿ ಕಾದಿರುವ ಪತ್ನಿಯನ್ನು ರೇಗಿಸಿ ಕಾಡಿಸಿ ಅವಳನ್ನು ಮುದ್ದಿಸುವ ಆಸೆ ಹುಡುಗನಿಗೆ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಪ್ರತಿಲಿಪಿಯಲ್ಲಿ ನನ್ನನ್ನು ಫಾಲೋ ಮಾಡಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತೀನಿ. ಥ್ಯಾಂಕ್ ಯು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ.